ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರಿ, ಇವತ್ತು ನಾನು ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಈಕ್ವೇಷನ್ಸ್ ಬಂದು ಯಾವುದು ರಿಲೇಟೆಡ್ ಇರುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ, ಕ್ವಾಡ್ ಅಂತ ಅಂದರೆ ಏನು, 4. ಓಕೆ, ಇದನ್ನು ನಾವು ಯೂಶಲಿ ಒಂದು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಅಂತಂದರೆ ಒಂದು 4 ಕ್ವಾಡ್ರೆಂಟ್ಸ್ ಅಲ್ಲಿ ಆಗುವಂತಹ ಒಂದು ಆಪರೇಷನ್ಸ್ನ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ನೀವು ಯಾವುದೇ ಒಂದು ಗ್ರಾಫ್ ಹಾಕಬೇಕು, ಓಕೆ, ಒಂದು ಸ್ಟ್ರೈನ್ ವರ್ಸಸ್ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಹಾಕಬೇಕು, ಓಕೆ, ಅಥವಾ ವೋಲ್ಟೇಜ್ ವರ್ಸಸ್ ಕರೆಂಟ್ ಹಾಕಬೇಕು, ಅಥವಾ ಏನೇ ಒಂದು ಹಾಕಬೇಕು ಅಂತಂದರೆ ನೀವು ಒಂದು ಗ್ರಾಫ್ನ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ ನಮಗೆ ಬರೋಂತಹ ಈಕ್ವೇಷನ್ಸ್ ಯಾವ ಥರ ಇರುತ್ತೆ, ಆ ಕ್ವಾಡ್ರಾಟಿಕಲ್ಲಿ ನಾವು ಯಾವ ಟೈಪ್ಸ್ ಹಾಕಬೇಕಾಗುತ್ತೆ ಅದರ ಬಗ್ಗೆ ನೋಡಿ. ಫ್ಯೂ ನೋಟ್ಸ್ನ ಹೇಳ್ತೀನಿ ಫಸ್ಟ್. ಅದಾದಮೇಲೆ ಒಂದು 2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ನಿಮಗೊಂದು ಬೇಸ್ ಐಡಿಯಾ ಬರುತ್ತೆ. ಇದು ಬಂದು ನಿಮಗೆ ರಿಲೇಟೆಡ್ ಟು ಲ್ಯಾಂಡ್ ಸರ್ವೇರ್ ಇರ್ಬೋದು, ಹಾಗೂ RRB ಸಿಗ್ನಲ್ಸ್ ಇರ್ಬೋದು, ಟೆಕ್ನಿಷಿಯನ್ ಗ್ರೇಡ್ 1 ಗ್ರೇಡ್ 2 ಸಿಗ್ನಲ್ಸ್ ಇರ್ಬೋದು, ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ನೋಡಿ, ಈ ನೋಟ್ಸು ಬಂದು ಇಫ್ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್ ಫಂಕ್ಷನ್ ಆಗಿರುತ್ತೆ, ಆಗ ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ 0 ಅನ್ನೋದನ್ನು ಪಾಲಿನಾಮಿಯಲ್ ಈಕ್ವೇಷನ್ ಅಂತ ಕರಿಬೋದು. ಈಕ್ವೇಷನ್ ಅಂದೇನು, ಈಕ್ವೇಟಿಂಗ್ ಟು ಸಮ್ ವ್ಯಾಲ್ಯೂ, ಅಂದರೆ ಈಕ್ವೇಟಿಂಗ್ ಟು ಇಲ್ಲಿ 0 ಮಾಡ್ತಾ ಇದ್ದೀವಿ. ಆ ಥರ ಈಕ್ವೇಷನ್ಸ್ನ ನಾವು ಪಾಲಿನಾಮಿಯಲ್ ಈಕ್ವೇಷನ್ ಅಂತೀವಿ. ಪಾಲಿನಾಮಿಯಲ್ ಅಂತಂದರೆ ಏನು, ಮೋರ್ ದೆನ್ 3 ಟರ್ಮ್ಸ್. ಟ್ರೈನಾಮಿಯಲ್ಗೆ 3 ಟರ್ಮ್ಸ್ ಅಂತ ಕರಿತೀವಿ, ಬೈನಾಮಿಯಲ್ಗೆ 2 ಟರ್ಮ್ಸ್ ಅಂತ ಕರಿತೀವಿ. 2 ಟರ್ಮ್ಸ್ ಎಂದೇನು, ಇದು 1 ಟರ್ಮ್, 2 ಟರ್ಮ್, 3 ಟರ್ಮ್. 3ಕ್ಕಿಂತ ಹೆಚ್ಚಿದ್ರೆ ಅದನ್ನು ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಸಿಂಪಲ್. ಈಗ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್ ಈಕ್ವೇಷನ್ ಇದೆ ನೋಡಿ, ಏನು, ax² + bx + c ಅಂತ ಇದೆ. ಈಗ ಈ ಪರ್ಟಿಕ್ಯುಲರ್ ಈಕ್ವೇಷನಲ್ಲಿ ಇಫ್ ಎ ಈಸ್ ನಾಟ್ ಈಕ್ವಲ್ಸ್ ಟು 0, ಎ ಬಂದ್ಬಿಟ್ಟು 0 ಇಲ್ಲ, ಸಮ್ ವ್ಯಾಲ್ಯೂ ಇದೆ ಅಂತಂದರೆ ಆಗ x² ಒಂದು ಆರ್ಡರ್ ಆಗುತ್ತೆ, ಇಲ್ಲಿ x⁴1, ಇಲ್ಲಿ x⁴0 ಅಂತ ಅರ್ಥ. ಓಕೆ, ಈ ಥರ ಇರೋ ಫಂಕ್ಷನ್ಸ್ನ ನಾವು ಏನಂತ ಕರಿತೀವಿ, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಈ ಥರ ಇತ್ತು ಅಂತಂದರೆ ನೀವು ಅದನ್ನು ಈಕ್ವೇಟಿಂಗ್ ಟು 0 ಮಾಡ್ಬೋದು. ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಒಂದು ಸ್ಟ್ಯಾಂಡರ್ಡ್ ಫಂಕ್ಷನ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಲೂ ಕರಿಬೋದು. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಏನು, ax² + bx + c = 0 ಅಂತ ಹೇಳ್ಬಿಟ್ಟು. ಓಕೆ, ಈಕ್ವೇಷನ್ ನೆನ್ಪಿಟ್ಕೊಳ್ಳಿ. ಈಗ ಈ ಈಕ್ವೇಷನ್ ಇದೆ ಅಂತ ಅಂದಮೇಲೆ ಇಲ್ಲಿ ಆರ್ಡರ್ 2 ಇದೆ ಅಂತ ಅಂದಮೇಲೆ ನಮಗೆ 2 ರೂಟ್ಸ್ ಬರಲೇಬೇಕು. 3 ಇದೆ ಅಂತಂದರೆ 3 ರೂಟ್ಸ್ ಬರುತ್ತೆ, 4 ಇದೆ ಅಂತಂದರೆ 4 ರೂಟ್ಸ್ ಬರುತ್ತೆ. ಈಗ ಇಲ್ಲಿ ಆರ್ಡರ್ 2 ಇದೆ ಅಂತಂದಮೇಲೆ ಮಿನಿಮಮ್ 2 ರೂಟ್ಸ್ ಬರಬೇಕು. ಆ 2 ರೂಟ್ಸು ಏನು ರಿಯಲ್ ನಂಬರ್ಸ್ ಇರುತ್ತಾ, ಡಿಸ್ಟಿಂಕ್ಟ್ ನಂಬರ್ಸ್ ಇರುತ್ತಾ, ಅಥವಾ ಇಮ್ಯಾಜಿನರಿ ವ್ಯಾಲ್ಯೂಸ್ ಇರುತ್ತಾ ಅನ್ನೋದು ಐಡೆಂಟಿಫೈ ಮಾಡಬೇಕಂದ್ರೆ ಕೆಲವು ಕಂಡೀಷನ್ಸ್ ಇದಾವೆ ನೋಡಿ. ಈಗ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ 0 ಇದೆ ಅಂತಂದರೆ ಆ್ಯನ್ nth ಡಿಗ್ರಿ ಈಕ್ವೇಷನ್ ಇನ್ ಎಕ್ಸ್. ನೋಡಿ, nth ಡಿಗ್ರಿ ಅಂದರೆ ಇಲ್ಲಿ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈಕ್ವೇಷನ್ ಅಂತ ಹೇಳ್ದಾನೆ, ಇಫ್ ಎಫ್ ಆಫ್ ಎಕ್ಸ್ ಅಲ್ಲಿ n ತನಕ ಈ ಥರ ಟರ್ಮ್ಸ್ ಇದೆ, x⁴n ತನಕ ಇದೆ, ಆ ಕೇಸಲ್ಲಿ n ಡಿಗ್ರಿ ಈಕ್ವೇಷನ್ಸ್ ಅಂತ ಕರಿತೀವಿ. ಆಗ ನಮಗೆ ಬರುವಂತಹ n ರೂಟ್ಸ್ ಏನಿದೆ ಅಲ್ಲ, ಒಂದು ರಿಯಲ್ ಇರ್ಬೋದು ಆ್ಯಂಡ್ ಇಮ್ಯಾಜಿನರಿ ಎರಡೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಇಮ್ಯಾಜಿನರಿ ಆ್ಯಂಡ್ ಥರ್ಡ್ ರೂಟ್ಸ್ ಆಲ್ವೇಸ್ ಅಕರ್ ಇನ್ ಪೇರ್ಸ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಮ್ಯಾಜಿನರಿ ವ್ಯಾಲ್ಯೂಸು ಮತ್ತು ಥರ್ಡ್ ಫಾರ್ಮಲ್ಲಿ ಅಂದೇನು, ರೂಟ್ಸಲ್ಲಿ 1 - √3, 1 + √3 ಈ ಥರ ಒಂದು ರೂಟ್ ಬಂತು, ಈ ಥರ ಒಂದು ರೂಟ್ ಬಂತು ಅಂತಂದರೆ ಇದನ್ನು ನಾವು ಇಮ್ಯಾಜಿನರಿ ಆ್ಯಂಡ್ ಥರ್ಡ್ ರೂಟ್ಸ್ ಅಂತ ಕರಿತೀವಿ. ಇವೆಲ್ಲನೂ ಯಾವಾಗ ಬರುತ್ತೆ ಅಂದರೆ ಪೇರ್ಸಲ್ಲಿ ಬರುತ್ತೆ. ಅಂದರೆ ಏನು, ಈ ಥರ 1 ± √3, ಒಂದು 1 + 3 ಅಂತ ಆದರೂ ಬರಿಬೋದು ಇದನ್ನು, ಅಥವಾ 1 - √3 ಅಂತ ಆದರೂ ಬರಿಬೋದು. ಈ ಥರ ಪೇರ್ಸಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ಇವೆಲ್ಲ ಕಂಡೀಷನ್ಸ್ ಗೈಸ್, ನಿಮ್ಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ಬೋದು ಕಂಡೀಷನ್ಸ್. ಇದನ್ನು ಸಹ ಡೈರೆಕ್ಟಾಗಿ ಕೇಳ್ಬೋದು, ಇದನ್ನು ಸಹ ಡೈರೆಕ್ಟಾಗಿ ಕೇಳ್ಬೋದು. ಈಗ ನೋಡಿ, ಇಫ್ ಎಕ್ಸ್ ಈಕ್ವಲ್ಸ್ ಆಲ್ಫಾ ಇದೆ, ಈಸ್ ಅನ್ನೋದು ಒಂದು ರೂಟು ಆಫ್ ಆನ್ ಆರ್ಡರ್ m ಆಫ್ ಈಕ್ವೇಷನ್, ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ 0 ಅನ್ನೋದು ಒಂದು ಪಾಲಿನಾಮಿಯಲ್ ಈಕ್ವೇಷನ್ ಆಗಿರುತ್ತೆ.
ಈಗ ಎಫ್ ಆಫ್ ಎಕ್ಸ್ ಬಂದ್ಬಿಟ್ಟು ಎಕ್ಸ್ ಮೈನಸ್ ಆಲ್ಫಾ ಟು ದ ಪವರ್ ಆಫ್ ಎಮ್ ಅಂಡ್ ಜಿ ಆಫ್ ಎಕ್ಸ್ ಅಂತ ಬರೆದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಒಂದು ಫಂಕ್ಷನ್ ಆಗುತ್ತೆ. ಈ ಫಂಕ್ಷನ್ ಅಲ್ಲಿ ಇದು ನಾವು ನಾಮಿನಲ್ ಫಂಕ್ಷನ್ ಅಲ್ಲಿ ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ, ಈ ಎಕ್ಸ್ ಮೈನಸ್ ಆಲ್ಫಾನನ್ನ ರೂಟ್ ಆಫ್ ಆರ್ಡರ್ ಅಂತ ಕರಿತೀವಿ ಅಂಡ್ ಜಿ ಆಫ್ ಎಕ್ಸ್ನ ಪಾಲಿನಾಮಿಯಲ್ ಆಫ್ ಡಿಗ್ರಿ ಎನ್ ಮೈನಸ್ ಎಮ್ ಅಂತ ಕರಿತೀವಿ. ಓಕೆ, ಇದನ್ನೇನಾದರೂ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡಿದ್ರೆ ಆಗ ನಿಮಗೆ ಎಮ್ ಮೈನಸ್ ಒನ್ ಆರ್ಡ್ರಲ್ಲಿ ಬರುತ್ತೆ. ಅಂಡ್ ಎಫ್ ಡಬಲ್ ಡ್ಯಾಶ್ ಎಕ್ಸ್ ಆಫ್ ಎಕ್ಸ್ ಮಾಡಿದ್ರೆ ಎಮ್ ಮೈನಸ್ ಟು ಆರ್ಡ್ರಲ್ಲಿ ಬರುತ್ತೆ. ಈ ಎಮ್ ವ್ಯಾಲ್ಯೂ ಏನು ಬರುತ್ತಲ್ಲ, ಈ ಎಮ್ ವ್ಯಾಲ್ಯೂ ಇದ್ದರೆ ಬರೀ ಎಫ್ ಆಫ್ ಎಕ್ಸ್ ಆಫ್ ದಿ ಆರ್ಡರ್ ಅಂತ ಕರಿತೀವಿ. ಎಫ್ ಆಫ್ ಎಕ್ಸ್ನ ನಾವು ಅದಕ್ಕೆ ಎಕ್ಸ್ ಈಕ್ವಲ್ಸ್ ಆಲ್ಫಾ ಅಂತ ಕರಿತೀವಿ, ಆಫ್ ದಿ ಆರ್ಡರ್ ಎಮ್ ಅಂತ ಕರಿತೀವಿ. ಯಾವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ 0 ಈಕ್ವೇಷನ್ಸ್ ಅಂತ ಇದ್ದರೆ, ಇವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಂದರೆ ಎಮ್ ಮೈನಸ್ ಒನ್ ಆರ್ಡರ್ ಬರುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎಮ್ ಮೈನಸ್ ಟು ಆರ್ಡರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ನೇಚರ್ ಆಫ್ ರೂಟ್ಸ್ ಅಂತಂದರೆ ಏನು? ಒಂದು ಈಕ್ವೇಷನ್ ಇದೆ ಅಂತಂದಮೇಲೆ, ಒಂದು ಪಾಲಿನಾಮಿಯಲ್ ಈಕ್ವೇಷನ್ ಇದೆ ಅಂತಂದರೆ ಅದಕ್ಕೇನು ಬರಬೇಕು? ರೂಟ್ಸ್ ಬಂದೇ ಬರುತ್ತೆ. ಒಂದು ರಿಯಲ್ ರೂಟ್ ಇರ್ಬೋದು, ಅಥವಾ ಇಮ್ಯಾಜಿನರಿ ರೂಟ್ಸ್ ಇರ್ಬೋದು, ಅಥವಾ ಡಿಸ್ಟಿಂಕ್ಟ್ ರೂಟ್ಸ್ ಆದರೂ ಇರ್ಬೋದು. ಓಕೆ, ಯಾವುದೋ ಒಂದು ರೂಟ್ಸ್ ಬಂದೇ ಬರುತ್ತೆ. ಈಗ ನೇಚರ್ ಹೇಗಿರುತ್ತಂತಂದರೆ, ನಿಮಗೆ ಡೈರೆಕ್ಟಾಗಿ ವ್ಯಾಲ್ಯೂಸ್ ಬಂತಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರುತ್ತೆ, ಅಥವಾ ಈ ಥರ ಆಲ್ಫಾ ಬಂದ್ಬಿಟ್ಟು ಒಂದು ವ್ಯಾಲ್ಯೂ ಆಗುತ್ತೆ. ಆಲ್ಫಾ ಬಂದ್ಬಿಟ್ಟು ಇವಾಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಅಂತಿದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಮಗೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಬಂದರೆ ಕ್ವಾಡ್ರಾಟಿಕಲ್ಲಿ ಟೂ ರೂಟ್ಸ್ನ ಐಡೆಂಟಿಫೈ ಮಾಡೋಕ್ಕಾಗತ್ತೆ. ಓಕೆ, ಡೈರೆಕ್ಟಾಗಿ ಬಂದಿಲ್ಲ, ಇದು ಸಾಲ್ವ್ ಆಗ್ತಾ ಇಲ್ಲ, ಈ ಈಕ್ವೇಷನ್ನು ಈಕ್ವಲ್ಸ್ ಟು 0 ಆಗ್ತಾ ಇಲ್ಲ ಅಂತಂದರೆ ನಾವು ಒಂದು ಶ್ರೀನಿವಾಸ ರಾಮಾನುಜಂ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಫಾರ್ಮುಲಾಸ್ ಇವು. ಈ ಫಾರ್ಮುಲಾನಲ್ಲಿ ಒಂದು ಆಲ್ಫಾ ರೂಟ್ ಅಂತ ಕರಿತೀವಿ, ಇನ್ನೊಂದು ಬೀಟಾ ರೂಟ್ ಅಂತ ಕರಿತೀವಿ. ಆಲ್ಫಾ ರೂಟ್ ಅಂದೇನು? ಮೈನಸ್ ಬಿ ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a. ಅದೇ ಥರ ಬೀಟಾನಲ್ಲಿ ಜಸ್ಟ್ ಮೈನಸ್ ಬಿ ಈ ಟರ್ಮ್ನ ಮೈನಸ್ ಮಾಡಬೇಕಷ್ಟೆ. ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a. ಒಂದು ಜನರಲ್ ಆಗಿ ಹೇಳ್ಬೇಕಂದ್ರೆ ಈ ಈಕ್ವೇಷನ್ನ ನಾವು ಇವೆರಡೂ ಸೇರಿ ಈಕ್ವೇಷನ್ ಬರೆದೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a ಅಂತ ಬರಿತೀವಿ. ಪ್ಲಸ್ ಆರ್ ಮೈನಸ್ ಇವೆರಡು ಒಟ್ಟಿಗೆ ಕೂಡಿ ಬರೆದ್ರೆ ಇವು ರೂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಪಾಸಿಟಿವ್ ರೂಟ್ನ ಆಲ್ಫಾ ಅಂತ ಕರಿತೀವಿ, ಒಂದು ನೆಗೆಟಿವ್ ರೂಟ್ನ ಬೀಟಾ ಅಂತ ಕರಿತೀವಿ. ಈಗ ಈ ಥರ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದೆ, ಇವು ಎರಡು ರೂಟ್ಸ್ ಬಂದಿರೋ ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಡೈರೆಕ್ಟಾಗಿ ನಿಮಗೆ ಮೈನಸ್ ಬಿ ಬೈ ಎ ವ್ಯಾಲ್ಯೂ ಏನು ಮಾಡ್ತಿರಲ್ಲ ಅದೇ ವ್ಯಾಲ್ಯೂ ಬರುತ್ತೆ. ಓಕೆ, ಮೈನಸ್ ಬಿ ಅಂದರೆ ಏನು ಮಾಡಬೇಕು? ಕೋಎಫಿಷಿಯಂಟ್ ಆಫ್ ಅಂದರೆ ಇವಾಗ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ವಾ? ಇವಾಗ ಎಕ್ಸ್ ಕೋಎಫಿಷಿಯಂಟ್ ಏನು ಬಿ, ಎಕ್ಸ್ ಸ್ಕ್ವೇರ್ದು ಕೋಎಫಿಷಿಯಂಟ್ ಏನು ಎ. ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಮೈನಸ್ ಬಿ ಅಂತ ಅಂದರೆ ಏನು? ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ಯಾವುದು? ಬಿ. ಎ ಅಂತಂದರೆ ಏನು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಇದು ಕೋಎಫಿಷಿಯಂಟು, ಇದು ವೇರಿಯೇಬಲ್ಸ್. ವೇರಿಯೇಬಲ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಅನ್ನೋದು ವೇರಿಯೇಬಲ್ಸ್, ಇವೆಲ್ಲ ಏನು? ಕೋಎಫಿಷಿಯಂಟ್ಸ್. ಅಲ್ಲ ಸಾರಿ ಈ ಎ ಬಿ ಸಿ ಅನ್ನೋದು ಕೋಎಫಿಷಿಯಂಟ್ಸು, ಎಕ್ಸ್ ಸ್ಕ್ವೇರು ಎಕ್ಸ್ ಅನ್ನೋದು ವೇರಿಯೇಬಲ್ಸ್ ಆಗುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಅನ್ನೋದು ವೇರಿಯೇಬಲ್, ಎ ಬಿ ಸಿ ಅನ್ನೋದು ನಿಮಗೆ ಕೋಎಫಿಷಿಯಂಟ್ಸ್ ಅಂದರೆ ಸಮ್ ವ್ಯಾಲ್ಯೂಸ್. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ಬಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎ. ಸೊ ನೀವು ಒಂದು ನೆನ್ಪಿಟ್ಕೊಳ್ಳಿ, ಎರಡು ರೂಟ್ಸ್ ನಾವು ಈ ಥರ ಆ್ಯಡ್ ಮಾಡಿದೆ, ಆಲ್ಫಾ ಪ್ಲಸ್ ಬೀಟಾ ಮಾಡಿದೆ, ನಿಮ್ಗೆ ಏನು ಬರುತ್ತೆ? ಮೈನಸ್ ಆಫ್ ಬಿ ಬೈ ಎ ಬರುತ್ತೆ. ಇದೊಂದು ಈಕ್ವೇಷನ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡೋಂಥ ಈಕ್ವೇಷನ್. ಇನ್ನೊಂದು, ಆ ರೂಟ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಆ ರೂಟ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಬೈ ಎ ಅಂತ ಬರುತ್ತೆ. ಅಂದ್ರೆ ಏನು? ಕಾನ್ಸ್ಟೆಂಟ್ ಟರ್ಮ್ ಸಿ ಅಂತ ಕಾನ್ಸ್ಟೆಂಟ್ ಟರ್ಮ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಎ. ಓಕೆ, ಈಗ ಈ ಪರ್ಟಿಕ್ಯುಲರ್ ಈಕ್ವೇಷನ್ನಲ್ಲಿ ಈಗ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಏನಿದೆ ಅಲ್ಲ, ಆ ಟರ್ಮ್ನ ನಾವು ಡಿಸ್ಕ್ರಿಮಿನೇಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಅದು ಏನು ಡಿಸ್ಕ್ರಿಮಿನೇಟ್ ಮಾಡುತ್ತಂದರೆ, ಇವಾಗ ಒಬ್ಬರು ಜಾತಿನ ಡಿಸ್ಕ್ರಿಮಿನೇಟ್ ಮಾಡಬೇಕಂದ್ರೆ ಇವರು ಮುಸಲ್ಮಾನ್, ಇವರು ಸಿಖ್,
ನಾಸ್ತಿಕರು, ಇವರು ಹಿಂದೂಸು, ಇವರು ಪಾರ್ಸಿಯನ್ಸ್, ಇವರು ಕ್ರಿಸ್ಟಿಯನ್ಸು, ಈ ಥರ ಹೆಂಗೆ ಸೆಗ್ರಿಗೇಟ್ ಮಾಡ್ತೀವಲ್ವ, ಅದೇ ಥರ ನಾವು ಡಿಸ್ಕ್ರಿಮಿನೇಟ್ ಮಾಡಿ ಹೇಳಬೇಕು ಅಂತಂದರೆ, ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು ಝೀರೋ ಆದರೆ ಏನಾಗುತ್ತೆ, ರೂಟ್ಸ್ ಬಂದು ರಿಯಲ್ ಅಂಡ್ ಈಕ್ವಲ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಅಂದರೆ ಎಷ್ಟೇ ರೂಟ್ಸ್ ಬರುತ್ತೆ, 2 ರೂಟ್ಸ್ ಬರುತ್ತಲ್ಲ, ಆ ರೂಟ್ಸ್ ರಿಯಲ್ ವ್ಯಾಲ್ಯೂಸ್ ಇರುತ್ತೆ. ರಿಯಲ್ ವ್ಯಾಲ್ಯೂಸ್ ಅಂದ್ರೆ 1 2 3 4 5 6 ಈ ಥರ ರಿಯಲ್ ವ್ಯಾಲ್ಯೂಸ್ ಮತ್ತೆ ಈಕ್ವಲ್ ಇರುತ್ತೆ. ಯಾವಾಗ ಈ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು ಈಕ್ವಲ್ಸ್ ಟು 0 ಇದ್ದಾಗ. ಅದೇ ಥರ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದೆನ್ 0 ಇತ್ತು ಅಂದರೆ ಒಂದು ಸಮ್ ಪಾಸಿಟಿವ್ ವ್ಯಾಲ್ಯೂಸ್ ಇದೆ ಅಂತಂದರೆ ಆಗ ರಿಯಲ್ ಇರುತ್ತೆ ಅಂಡ್ ಡಿಸ್ಟಿಂಕ್ಟ್ ಇರುತ್ತೆ, ಅಂದರೆ ಸ್ಪೆಸಿಫಿಕ್ ಆಗಿರುತ್ತೆ ವ್ಯಾಲ್ಯೂಸ್. ಲೆಸ್ ದೆನ್ 0 ಇತ್ತಂದರೆ ಇಮ್ಯಾಜಿನರಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬಿಟ್ಸಲ್ಲಿ ಕೇಳ್ತಾರೆ, MCQs ಪ್ಯಾಟ್ರನ್ಸಲ್ಲಿ ಕೇಳ್ತಾರೆ ಕ್ವಶನ್ಸ್. ಓಕೆ, ಈಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೋಡಿ, ಒನ್ ಆಫ್ ದಿ ಪ್ರಾಬ್ಲಮ್ ಏನು ಕೇಳ್ತಾರೆ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದಿ ಈ ಪರ್ಟಿಕ್ಯುಲರ್ ಈಕ್ವೇಷನ್. ಈ ಈಕ್ವೇಷನ್ ನೀವು ಎಫ್ ಆಫ್ ಎಕ್ಸ್ ಇಸ್ಕ್ವಲ್ಸ್ ಟು 0 ಅಂತ ಬರೀಬೋದು. ಏನಿದು ಪಾಲಿನಾಮಿಯಲ್ ಈಕ್ವೇಷನ್ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್. ದೆನ್ ದ ವ್ಯಾಲ್ಯೂಸ್ ಆಫ್ 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ ಬಂದ್ಬಿಟ್ಟು ಏನು. ಇವಾಗ ಅವ್ರು ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ, ಗಿವನ್ ಡಾಟಾ ನಾನು ಅದು ಈಕ್ವೇಷನ್ ಬರೆದಿದ್ದೀನಿ, 4x² ಪ್ಲಸ್ 3x ಪ್ಲಸ್ 7 ಈಕ್ವಲ್ಸ್ 0. ಈ ಈಕ್ವೇಷನ್ನು ಯಾವ ಫಾರ್ಮೆಟಲ್ಲಿದೆ, ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ 0 ಫಾರ್ಮೆಟಲ್ಲಿದೆ. ಇದನ್ನೇನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರೀತಾರೆ. ಈಗ a ಅಂದರೆ ಏನಿಲ್ಲಿ 4, b ಅಂದೇನು 3, c ಅಂದೇನು 7. ಓಕೆ, ಈಗ ನಮಗೆ ಗೊತ್ತಿದೇನು, ಆಲ್ಫಾ ಮತ್ತು ಬೀಟಾಗೆ ಫಾರ್ಮುಲಾ ಗೊತ್ತಿದೆ. ಆಲ್ಫಾ ಬಂದ್ಬಿಟ್ಟೇನು ಮೈನಸ್ ಬಿ ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a. ಅದೇ ಥರ ಬೀಟಾ ಅಂದರೆ ಮೈನಸ್ ಬಿ ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a. ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ ವ್ಯಾಲ್ಯೂಸ್ನ ಬಿ ಪ್ಲೇಸಲ್ಲಿ ಏನು 3 ಹಾಕಬೇಕು, -3 ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 3² ಮೈನಸ್ ಆಫ್ 4 ಇಂಟು ಎ ಅಂದರೆ ಯಾವುದು, ಎ ಅಂದರೆ 4, ಸಿ ಅಂತಂದರೆ ಯಾವುದು 7, ಸಿ ಅಂತಂದರೆ 7. ಸೊ 3² ಮೈನಸ್ 4 ಇಂಟು 4 ಇಂಟು 7 ಡಿವೈಡೆಡ್ ಬೈ 2 ಇಂಟು ಎ ಬಂದ್ಬಿಟ್ಟು ಏನಿದೆ 4 ಇದೆ, 2 ಇಂಟು 4. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ -3 ಹಾಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3² ಅಂದರೆ 9 ಮೈನಸ್ ಆಫ್ 4 ಇಂಟು 4 ಇಂಟು 7 ಮಾಡಿದೆ 112 ಬರುತ್ತೆ. 4 4 ಜಾ 16, 16 ಇಂಟು 7 ಮಾಡಿದೆ 7 4 ಜಾ 7 5 ಜಾ 7 6 ಜಾ 42, 7 1 ಜಾ 7, 7 ಪ್ಲಸ್ 4 ಅಂದರೆ 112 ಬರುತ್ತೆ ಡಿವೈಡೆಡ್ ಬೈ 4 2 4 ಜಾ 8. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದೆ -3 ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ 103 ಮೈನಸ್ ಆಫ್ 103 ಬೈ ಏನು 8 ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಅದೇ ಥರ ಜಸ್ಟ್ ಬೀಟಾ ಬಂದ್ಬಿಟ್ಟು ಏನು ಇಲ್ಲಿ ಸೈನ್ ಚೇಂಜ್ ಅಷ್ಟೇ. ಸೊ ಇದೇ ಸೇಮ್ ವ್ಯಾಲ್ಯೂ ಬರೀರಿ, ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಸೇಮ್ ವ್ಯಾಲ್ಯೂ ವಿತ್ ಈ ಪ್ಲಸ್ ಸೈನ್ನ ಮೈನಸ್ ಮಾಡಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಪ್ಲಸ್ ಸೈನ್ನ ಏನು ಮಾಡಬೇಕು, ಮೈನಸ್ ಮಾಡಿ ಇಟ್ಕೋಬೇಕು. ಈಗ ನಮ್ದು ಆನ್ಸರ್ಸ್ ಇದಲ್ಲ, ಇದು ಆಲ್ಫಾ ಆಯಿತು, ಇದು ಬೀಟಾ ಆಯಿತು. ನಮಗೇನು ಮಾಡಬೇಕು, 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ ಮಾಡಬೇಕು. ಇದನ್ನು ಮಾಡಬೇಕಂದ್ರೆ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕೆಳಗಡೆ LCM ತೆಗೆದ್ರೆ ಆಲ್ಫಾ ಬೀಟಾ ಆಗುತ್ತೆ, ಇಲ್ಲಿ ಮೇಲೆ ಬೀಟಾ ಪ್ಲಸ್ ಆಲ್ಫಾ ಅಂತ ಬರುತ್ತೆ. ಸೊ ಬೀಟಾ ಪ್ಲಸ್ ಆಲ್ಫಾ ಅಂದರೆ ಇವೆರಡನ್ನ ನಾನು ಪ್ಲಸ್ ಮಾಡಿದ್ರೆ ಏನು ಬರುತ್ತೆ, -3 ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ 103 ಬೈ 8 ಪ್ಲಸ್ ಮೈನಸ್ ಆಫ್ 3 ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ 103 ಬೈ 8. ಅದು ಬೀಟಾ ಪ್ಲಸ್ ಆಲ್ಫಾ ಅಷ್ಟೇ, ಬೀಟಾ ಪ್ಲಸ್ ಆಲ್ಫಾ. ಓಕೆ, ಅಥವಾ ಆಲ್ಫಾ ಪ್ಲಸ್ ಬೀಟಾ ಅಂತ ಇಟ್ಕೊಳ್ಳಿ, ಆಲ್ಫಾ ಪ್ಲಸ್ ಬೀಟಾ ಏನಾದರೂ ಮಾಡ್ಬೋದು ನೀವು. ಬೀಟಾ ಪ್ಲಸ್ ಆಲ್ಫಾ ಅದು ಮಾಡಿ, ಬೀಟಾ ಅಂತಂದರೆ ಯಾವುದು ಇದು ಬರ್ಕೋಬೇಕು, ಪ್ಲಸ್ ಆಲ್ಫಾ ಅಂತಂದರೆ ಬೀಟಾ ಪ್ಲೇಸಲ್ಲಿ ಬೀಟಾನ ಬರೋ ವ್ಯಾಲ್ಯೂಸ್ ಬರ್ಕೊಳ್ಳಿ, ಆಲ್ಫಾ ಪ್ಲೇಸಲ್ಲಿ ಆಲ್ಫಾ ವ್ಯಾಲ್ಯೂಸ್ ಬರ್ಕೊಳ್ಳಿ. ನಾನೇನು ಮಾಡಿದೆ, ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ದೀನಿ. ಈ ಕೇಸ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, LCM 8 ಬರುತ್ತೆ, ಮೇಲೆ -3 ಪ್ಲಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ 103 ಮೈನಸ್ ಆಫ್ 3 ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ 103 ಅಂತ ಬರುತ್ತೆ. ಈ ಕೇಸಲ್ಲಿ ಏನಾಗುತ್ತೆ, ಮೈನಸ್ ಆಫ್ 103 ಪ್ಲಸ್ ಆಫ್ 103 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಷ್ಟು ಉಳಿತು, ಮೈನಸ್ ಆಫ್ 6/8. ಯಾವುದ್ರದ್ದು, ಆಲ್ಫಾ ಪ್ಲಸ್ ಬೀಟಾದು ವ್ಯಾಲ್ಯೂ. ಇನ್ನೇನು ಮಾಡಬೇಕು, ಆಲ್ಫಾ ಇಂಟು ಬೀಟಾ ಮಾಡಬೇಕು. ಆಲ್ಫಾ ಇಂಟು ಬೀಟಾ ಮಾಡಿದ್ರೆ ಏನು ಬರುತ್ತೆ, ಆಲ್ಫಾ ಇಂಟು ಬೀಟಾ ಮಾಡಿದ್ರೆ
ಗೈಸ್ ನೋಡಿ, ಆಲ್ಫಾ ಇಂಟು ಬೀಟಾ ಮಾಡಿದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದೆ. ಇದು ಏನಿದೆ ಇದನ್ನು ಎ ಅಂತ ಇಟ್ಕೊಳ್ಳಿ, ಇದನ್ನು ಬಿ ಅಂತ ಇಟ್ಕೊಳ್ಳಿ. ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಅಂತ ಥರ ಆಗುತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಬೇಕು. ಸೊ ಎ ಸ್ಕ್ವೇರ್ ಅಂದರೆ ಯಾವುದು? ಮೈನಸ್ ಆಫ್ 3 ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ 103 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 8 ಸ್ಕ್ವೇರ್ ಆಗುತ್ತೆ. ಯಾಕಂದರೆ 8 ಇಂಟು 8 8 ಸ್ಕ್ವೇರ್ ಆಗುತ್ತೆ. ಈಗ ನೋಡಿ, ಇದು 9 ಮೈನಸ್ ಆಫ್ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್, ಮೈನಸ್ ಆಫ್ ಮೈನಸ್ ಏನಾಯಿತು? ಪ್ಲಸ್ ಆಯಿತು, 103 ಆಯಿತು ಬೈ 8 ಸ್ಕ್ವೇರ್ ಅಂತಂದರೆ 8 ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ಇದೇನಾಯಿತು? 103 ಪ್ಲಸ್ ಇದೆ ಅಂತಂದರೆ 112 ಬೈ 8 ಸ್ಕ್ವೇರ್. ಈಗ ನಮಗೇನು ಮಾಡಬೇಕು? ಇದು ನಾನು ಇನ್ನೂ ಸ್ವಲ್ಪ ಈ ಕಡೆ ಬರ್ಕೊತೀನಿ. ಬೀಟಾ ಪ್ಲಸ್ ಆಲ್ಫಾ ಬೈ ಆಲ್ಫಾ ಬೀಟಾ ನಾವು ಸಾಲ್ವ್ ಮಾಡಬೇಕಿತ್ತು. ಓಕೆ, ವ್ಯಾಲ್ಯೂಸ್ ಏನು? ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟೇನು? -6/8 ಅಲ್ವಾ? -6/8 ಒಂದು ಕಡೆ ಬರ್ಕೊಳ್ಳಿ. ಹೋಲ್ ಡಿವೈಡೆಡ್ ಬೈ ಆಲ್ಫಾ ಬೀಟಾ ಬಂದ್ಬಿಟ್ಟೇನು? 112 ಬೈ 2/8 ಸ್ಕ್ವೇರ್. ಸೊ ಈಗ ನಾನು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಕೊಂಡೆ. -6/8 ಇಂಟು ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್ 8 ಇಂಟು 8 ಡಿವೈಡೆಡ್ ಬೈ 112. 1 8 ಕ್ಯಾನ್ಸಲ್ ಆಯಿತು. ಈಗ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 6 1 6, 6 ಬೇಡ, ಡೈರೆಕ್ಟಾಗಿ 6 ಹಾಗೆ ಇರಲಿ. 8ಇಂದ ಕ್ಯಾನ್ಸಲ್ ಮಾಡಿದ್ರೆ 8 1 8, ಇಲ್ಲಿ ಎಷ್ಟು 3 ಉಳಿತದೆ? 8 4 32, 12 ಆಯಿತು. ಓಕೆ, -6/14 ಅಂತ ಬಂದಿದೆ. ಇದನ್ನು ನೀವು ಇನ್ನೂ ಸಿಂಪ್ಲಿಫೈ ಮಾಡಿದೆ 2 3 2 7 ಅಂದರೆ ಎಷ್ಟು? -3/7 ಈಸ್ ಯುವರ್ ಆನ್ಸರ್. ಎಷ್ಟು? -3/7 ಈಸ್ ಯುವರ್ ಆನ್ಸರ್. ಸೊ ಇದನ್ನು ಹೀಗಾದರೂ ಮಾಡ್ಬೋದು. ಇನ್ನೊಂದು ಮೆಥಡ್ ಇದೆ. ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ಏನು ಬರುತ್ತೆ ಅಂತ ಹೇಳಿದ್ವಿ ನಾವು? -b/a. ಆಲ್ಫಾ ಬೀಟಾ ಮಾಡಿದ್ರೆ ಏನು ಬರುತ್ತೆ? -c/a ಪ್ಲಸ್ c/a ಬರುತ್ತೆ. ಕರೆಕ್ಟಾ? ನೋಡೋಣ, ಇನ್ನೊಂದ್ಸಲ ನೋಡ್ಬಿಡೋಣ. ಏನು ನೋಡಿ, ಆಲ್ಫಾ ಪ್ಲಸ್ ಬೀಟಾ ಅಂದರೆ -b/a, ಆಲ್ಫಾ ಬೀಟಾ ಅಂದರೆ c/a. ಸೊ ಇದನ್ನು ಯೂಸ್ ಮಾಡಿ ಸಹ ನೀವು ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಬರುತ್ತೆ. ಓಕೆ, ಅದನ್ನೊಂದ್ಸಲ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, -b/a ಹೋಲ್ ಡಿವೈಡೆಡ್ ಬೈ c/a ಮಾಡಿದ್ರೆ ಏನು ಬರುತ್ತೆ? -b/a ಇಂಟು a/c ಅಂತ ಬರುತ್ತೆ. ಎ ಕ್ಯಾನ್ಸಲ್ ಆದ್ರೆ -b ಅಂದರೆ ಎಷ್ಟು? b ಅಂದರೆ -3, c ಅಂದರೆ ಎಷ್ಟು? 7. ಸೊ ಹೀಗೆ ಮಾಡಿಬಿಟ್ರೆ ಎರಡೇ ಸ್ಟೆಪ್ಪಲ್ಲಿ ನಿಮ್ಮ ಆನ್ಸರ್ ಬಂದ್ಬಿಡುತ್ತೆ. ಸೊ ಇದಕ್ಕೆ ನಾವು ಹೇಳೋದು ಶಾರ್ಟ್ಕಟ್ಸ್ನ ಯೂಸ್ ಮಾಡಬೇಕು ಅಂತ. ಓಕೆ, ಇದಕ್ಕೆ 2 ಮೆಥಡ್ಸ್ ಇರುತ್ತೆ ಗೈಸ್. ಇದೇ ಥರ ಪ್ರಾಬ್ಲಮ್ ನಿಮ್ಗೆ ಎಲ್ಲೇ ಬಂದರೂ ಸಹ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ದ ರಿಯಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹೂಸ್ ಒಂದು ರೂಟ್ ಬಂದ್ಬಿಟ್ಟು 2 ಮೈನಸ್ ಆಫ್ √3 ಅಂತ ಹೇಳಿದ್ದಾರೆ. ಇನ್ನೂ ಒಂದು ರೂಟ್ ಏನು? ಒಂದು ರೂಟ್ ಕೊಟ್ಟಿದ್ದಾರೆ, ಆಲ್ಫಾ ರೂಟ್ ಕೊಟ್ಟಿದ್ದಾರೆ. ಆಲ್ಫಾ ರೂಟು 2 ಮೈನಸ್ ಆಫ್ √3 ಅಂತಿದ್ದಾರೆ. ಇನ್ನು ಅದೇ ಅನದರ್ ರೂಟ್ ಏನು ಬರಬೇಕು? 2 ಪ್ಲಸ್ √3ನೇ ಬರಬೇಕು. ಕರೆಕ್ಟಾ? ಆಬ್ವಿಯಸ್ ಆಗಿ ಬೇರೆ ರೂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತಂದರೆ ಇದು ಒಂದು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪೈರ್ಸಲ್ಲಿದೆ. ಸೊ ಈಗಿರೋ ಕಾರಣಕ್ಕೆ ಆಲ್ಫಾ ಪ್ಲಸ್ ಬೀಟಾ ಇದೇ ಥರನೇ ಬರುತ್ತೆ. ಸೊ ಹೀಗೆ ಬರಬೇಕು ಅಂತಂದರೆ ನಮಗೆ ಫಸ್ಟ್ ಇಕ್ವೇಷನಲ್ಲಿ ಹಾಕಿ ನೋಡಿ. ಏನು? x² - 4x + 1. ಓಕೆ, ಇದರಲ್ಲಿ ಏನಿದೆ? a ಬಂದ್ಬಿಟ್ಟು ಏನು? 1, b ಬಂದ್ಬಿಟ್ಟು -4, c ಬಂದ್ಬಿಟ್ಟು ಏನು? 1. ಏನು ಫಾರ್ಮುಲಾ? ರೂಟ್ಸ್ ಕಂಡುಹಿಡಿಯೋದಕ್ಕೆ ಏನಪ್ಪ ಫಾರ್ಮುಲಾ? -b ± √b² - 4ac/2a. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. -4 ಪ್ಲಸ್ ಇಂಟು ಮೈನಸ್ ಪ್ಲಸ್ ಆರ್ ಮೈನಸ್ b² ಅಂದರೆ ಎಷ್ಟು? -4 ಹೋಲ್ ಸ್ಕ್ವೇರ್ -4 ಟೈಮ್ಸ್ ಆಫ್ 1 ಇಂಟು 1 ಹೋಲ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 1. 4 ಏನಾಗುತ್ತೆ? +4 ಆಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 -4 ಹೋಲ್ ಡಿವೈಡೆಡ್ ಬೈ 2. ಈಗ ನೋಡಿ, 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಷ್ಟಾಗುತ್ತೆ? 4 ಹೋದರೆ ಏನಾಯಿತು?
12 ಆಯಿತು, ಹೋಲ್ ಡಿವೈಡೆಡ್ ಬೈ 2. ಈಗ ನೀವು ಇದನ್ನು ಏನು ಮಾಡ್ಬೋದು, 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಟೈಮ್ಸ್ ಆಫ್ 3 ಅಂತ ಬರಿಬೋದಾ? 4 ಟೈಮ್ಸ್ ಆಫ್ 3 ಅಂತ ಬರಿಬೋದು. ಹೀಗೆ ಬರೆದ್ರೆ 4 ಪ್ಲಸ್ ಆಫ್ ಮೈನಸ್ ಈ 4ನ ಹೊರಗಡೆ ತೊಗೊಂಡ್ರೆ ಏನಾಗುತ್ತೆ, 2 ರೂಟ್ 3 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 2. ಈಗ ಮೇಲೆ ನಾನು 2ನ ಕಾಮನ್ ತೊಗೊಂಡ್ರೆ 2 ಪ್ಲಸ್ ಆರ್ ಮೈನಸ್ ರೂಟ್ 3 ಬೈ 2 ಅಂತ ಬರುತ್ತೆ. 2 ಕ್ಯಾನ್ಸಲ್ ಆಯಿತು. 2 ಪ್ಲಸ್ ಆರ್ ಮೈನಸ್ ರೂಟ್ 3 ಇಸ್ ಯುವರ್ ಆನ್ಸರ್. ಅಂದರೆ ಫಸ್ಟ್ ಇಕ್ವೇಶನ್ನೇ ರೈಟ್ ಆನ್ಸರ್ ಅಂತ ಅರ್ಥ. ನೋಡಿ, 1 ರೂಟು 2 ಮೈನಸ್ 3 ಇದೆ ಇದರಲ್ಲಿ 2 ರೂಟ್ ಇದೆ. ಒಂದು 2 ಪ್ಲಸ್ ರೂಟ್ 3, ಇನ್ನೊಂದೇನು 2 ಮೈನಸ್ ಆಫ್ ರೂಟ್ 3. ಸಿಂಪಲ್. ಸೊ ಒಂದು 2 ಮೈನಸ್ ಆಫ್ ರೂಟ್ 3 ಅವ್ನು ಆಲ್ರೆಡಿ ಕೊಟ್ಟಿದ್ದಾನೆ. ಇನ್ನೊಂದು ರೂಟ್ ಏನಿರಬೇಕು, 2 ಪ್ಲಸ್ ರೂಟ್ 3 ಇರಬೇಕು. ಸೊ ದ ಫಸ್ಟ್ ಇಕ್ವೇಶನ್ ಈಸ್ ಯುವರ್ ರೈಟ್ ಆನ್ಸರ್ ಅಂತ ಅರ್ಥ. ಬರೀ ಯಾವುದು ಸೂಟಬಲ್ ಆಗಲ್ಲ. ಓಕೆ, ಸೊ ಇಷ್ಟು ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನಿನ ಕ್ವಶನರೀಸ್ ಆ್ಯಂಡ್ ಸಾಲ್ವಿಂಗ್ ಮೆಥಡ್ ಗೈಸ್. ಸೊ ನೀವು ನಾನು ಇದೇ ಥರ ಇನ್ನೂ ಪ್ರಾಬ್ಲಮ್ಸ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಮಾಡಿ ಆ್ಯಂಡ್ ಚಾನಲ್ನ ಮಾತ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವೀಡಿಯೋಸ್ ಹಾಕ್ತಾ ಇರ್ತೀನಿ ನಿಮ್ಮ ಎಕ್ಸಾಮ್ ಬರೋ ತನಕ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ವಿತ್ ದ ಬೆಸ್ಟ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ಓಕೆ, ಎಕ್ಸಾಮ್ನ ಚೆನ್ನಾಗಿ ಕ್ರ್ಯಾಕ್ ಮಾಡಿ ಆ್ಯಂಡ್ ಕ್ರ್ಯಾಕ್ ಮಾಡಿದ ನಂತರ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.